ನಮ್ಮ ಆನೇಕಲ್ ಭಾಗದ ಪಾರ್ಕ್ ಬಗ್ಗೆ ನಿಮ್ಮ ಮಕ್ಳು ಆಡಕ್ಕೆ ಬರ್ತಾರೆ. ಎಲ್ಲ ಆಟಿಕೆ ಸಾಮಾನುಗಳು ಮುರಿದೋಗಿದ್ದಾವೆ. ಇವತ್ತು ರಂಜಾನ್ ಇರೋದ್ರಿಂದ ಮಕ್ಕಳೆಲ್ಲ ರಜಾ ಇರೋದ್ರಿಂದ ಎಲ್ಲ ಒಬ್ಬೊಬ್ಬರೇ ಮಕ್ಕಳು ಬರ್ತಾ ಇದ್ದಾರೆ. ಎಲ್ಲ ಮುರಿದೋಗಿರೋಂಥ ಆಟಿಕೆ ಸಾಮಾನುಗಳನ್ನ ಅವರೇ ಅಡ್ಜಸ್ಟ್ ಮಾಡಿ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ಯುವ ಪ್ರತಿಭೆಗಳಿಗೆ ಏನು ಪಾರ್ಕ್ ಅಂತ ಮಾಡಿದ್ದಾರೆ ಒಂದು ಗೊತ್ತಿಲ್ಲ. ಎಲ್ಲ ಮುರಿದೋಗಿರೋವು ಇದ್ದಾವೆ. ಇದನ್ನ ಈ ಕೂಡಲೇ ಕ್ರಮ ಜರುಗಿಸಿ ಇದಕ್ಕೆ ಸೂಕ್ತ ಕ್ರಮ ಅಂತಂದರೆ ಇಲ್ಲಿ ವಿಚಾರ ಇಷ್ಟೇ. ಇದೇನಂತ ದೊಡ್ಡ ವಿಚಾರ ಅಲ್ಲ, ಅದನ್ನು ಸರಿಪಡಿಸುವಂಥದ್ದೇ ದೊಡ್ಡ ವಿಚಾರ. ಅದರಲ್ಲಿ ಎಲ್ಲ ಬಿದ್ದೋಗಿರೋಂಥವು ಮುರಿದೋಗಿರೋಂಥವು ಇದ್ದಾವೆ. ಇದನ್ನು ಸರಿ ಮಾಡೋದು ಮತ್ತು ಇಲ್ಲಿ ಕ್ಲೀನಾಗಿ ಇಡೋದು, ಇದ್ರ ಬಗ್ಗೆ ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ? ಇದನ್ನು ನೀಟಾಗಿ ಇಟ್ಕೊಂಡ್ರೆ ಎಲ್ರಿಗೂ ಮಕ್ಕಳು ನೋಡ್ರಿ ಎಷ್ಟು ಜನ ಆಡ್ತಾ ಇದ್ದಾರೆ ಅಲ್ಲಿ ಪಾರ್ಕಲ್ಲಿ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಮುರಿದೋಗಿರೋದ್ರ ಬಗ್ಗೆನೇ ಆಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಪ್ರತಿಭೆ ಅನ್ನೋದು ಎಷ್ಟು ಮುಖ್ಯ, ಅವ್ರ ಕಾಳಜಿ ಎಷ್ಟು ಮುಖ್ಯ, ಅದ್ರ ಬಗ್ಗೆ ಯಾಕೆ ಇವರು ನಮ್ಮ ಮುನ್ಸಿಪಲ್ಗೆ ಸಂಬಂಧಪಟ್ಟಿರೋರು ಯಾಕೆ ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ? ಯಾಕೆ ಇದು ಮುನ್ಸಿಪಲಲ್ಲಿ ಏನಾನ ಇದಕ್ಕೆ ಸಂಬಂಧಪಟ್ಟಿರೋಂಥವ್ರು ಇದನ್ನು ಗಮನಿಸಿ ಈ ಕೂಡಲೇ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ ಸರಿಪಡಿಸ್ಬೇಕು ಅಂತ ನಾನು ಹೇಳ್ತೀನಿ. ನೋಡ್ರಿ ಪಾಪ ಮುರಿದೋಗಿರೋದ್ರ ಬಗ್ಗೆ ಮಕ್ಕಳು ಪಾಪ ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಕೋಬೇಕು ಅಂದ್ಕೊತಾರೆ. ಆಡ್ಕೊಳೋ ವಿಚಾರದಲ್ಲಿ ನೋಡ್ರಿ ಅದು ಬಿದ್ದೋಗ್ತಾ ಇದೆ. ಆದ್ರೂ ಅದ್ರ ಮೇಲೆ ಆಡಬೇಕು ಅನ್ನೋ ಖುಷಿನಲ್ಲಿ ಆಡ್ತಾ ಇದ್ದಾರೆ. ಒಬ್ರಿಗೂ ಈ ಮಕ್ಕಳ ಕಾಳಜಿ ಬಗ್ಗೆ ಜವಾಬ್ದಾರಿ ಇಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಕೊತಾರೆ ಅಂದರೆ ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸ್ಬೇಕು ಅನ್ನೋದೇ ವಿಚಾರ. ಕ್ರೀಡಾ ಅನ್ನೋದು ತುಂಬ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಕ್ರೀಡೆ ಅನ್ನೋದು. ಆದರೆ ಇಂಥ ವಿಚಾರಗಳಲ್ಲಿ ಮಕ್ಕಳಿಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದನ್ನು ರೂಪಿಸಿ ಇದನ್ನು ಕಾರ್ಯಗತಿ ತರಲಿಲ್ಲ ಅನ್ನೋದೇ ಒಂದು ಬೇಜವಾಬ್ದಾರಿ. ನೋಡ್ರಿ ಎಷ್ಟು ಜನ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮುರಿದೋಗಿರೋ ವಸ್ತುಗಳ ಬಗ್ಗೆ ತುಂಬ ಬೇಜಾರಾಗ್ತದೆ. ಇದನ್ನು ಈ ಕೂಡಲೇ ಇದಕ್ಕೆ ಸೂಕ್ತ ಕ್ರಮ ಜರುಗಿಸ್ಬೇಕು ಮತ್ತು ಇದನ್ನು ಸರಿಪಡಿಸ್ಬೇಕು. ಮತ್ತು ಇಲ್ಲಿನ ಕಸ ಏನು ಮೂಲೆಯಲ್ಲಿದ್ದಾವೆ, ಸೊಳ್ಳೆ ಅಂತಿಂಥದ್ದೆಲ್ಲ ಕಸ ಬೆಳೆದಿದೆ. ಇದನ್ನು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಿರೋಂಥ ಮುನ್ಸಿಪಲ್ ಅವರು, ನಮ್ಮ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿರೋರು, ಮುನ್ಸಿಪಲ್ಗೆ ಸಂಬಂಧಪಟ್ಟಿರೋಂಥವ್ರು ಈ ಕೂಡಲೇ ಈ ಕಸನ ಸ್ವಲ್ಪ ಕ್ಲೀನ್ ಮಾಡೋವಂಥ ವ್ಯವಸ್ಥೆ ಇವ್ರು ಕ್ಲೀನ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೋಡ್ರಿ ಅಲ್ಲಿ ಬೆಳಗ್ಗೆ ನಿತ್ಯ ಕಸ ತಳ್ಳೋದು ಇಂಥದ್ದೆಲ್ಲ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಲಿ ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ, ಯಾಕಂದರೆ ಮಕ್ಕಳು ಬರ್ತಾರೆ, ಈ ಕಸದಲ್ಲಿ ಹಾವುಗಳಿರ್ತವೆ, ಏನಿರ್ತದೆ ಅಂತ ನೋಡಲ್ಲ. ಇದು ಬೆಳೆದೋಗಿರೋದ್ರಿಂದ ಇಲ್ಲಿ ಕಸಕ್ಕೆ ಎಲ್ಲಿ ಮಕ್ಕಳು ನಿಂತ್ಕೊಳ್ತಾರೆ, ಎಲ್ಲಿ ಏನಿರ್ತದೆ ಅಂತ ಗೊತ್ತಾಗಲ್ಲ. ಈ ಗೊತ್ತಾಗದಿರೋಂಥ ಕಸ ಸಿಕ್ಕಾಪಟ್ಟೆ ಇದೆ. ಇದನ್ನು ಆದಷ್ಟು ಬೇಗ ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಲಿ ಅಂತ ನಾವು ಹೇಳ್ತೀವಿ. ಇದನ್ನು ಈ ವಿಡಿಯೋ ಮುಖಾಂತರ ಗಮನಕ್ಕೆ ತರ್ತಾ ಇದ್ದೀನಿ. ಮುರಿದೋಗಿರೋಂಥ ವಿಚಾರದಲ್ಲಿರೋಂಥ ಏನಿದ್ದಾವೆ ಆಟಿಕೆ ಸಾಮಾನುಗಳು, ಪಾಪ ನೋಡ್ರಿ ಹುಡುಗ ಆಡ್ತಾ ಇದ್ದಾನೆ, ಅವ್ನಿಗೆ ನಿಂತ್ಕೊಳಕ್ಕಾಗ್ತಾಯಿಲ್ಲ, ಆಡಬೇಕು ಅಂತ ಅನ್ನೋ ಮನೋಭಾವ ಜಾಸ್ತಿ ಇದೆ. ನೋಡ್ರಿ ಅಲ್ಲಿ ಬಂದು 2-3 ಮಕ್ಕಳು ಅಲ್ಲೂ ಆಡ್ತಾ ಇದ್ದಾರೆ, ಅದು ಮುರಿದೋಗಿದೆ. ಈ ಮುರಿದೋಗಿರೋದಕ್ಕೆ ಒಂದು ವ್ಯವಸ್ಥೆ ಮಾಡಲಿ ಅಂತ ಈ ಮೂಲಕ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನೋಡ್ರಿ ಪಾಪ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಫ್ರೀ ಅನ್ನೋದು ಇವತ್ತು ರಜಾ ಇದೆ. ಆದರೆ ಮುರಿದೋಗಿರೋ ಆಟಿಕೆ ಸಾಮಾನುಗಳ ಬಗ್ಗೆ ಬೇಜಾರಾಗ್ತಾ ಇದೆ. ಇದು ನಮ್ಮ ಒತ್ತಾಯ ಕೂಡ. ಇದರಿಂದ ಇದನ್ನು ಬೇಗ ಸರಿಪಡಿಸ್ಲಿ, ಇಲ್ಲಿನ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ ಆನೇಕಲ್ ಭಾಗದ ಪಾರ್ಕ್ ಬಗ್ಗೆ ನಿಮ್ಮ ಮಕ್ಳು ಆಡಕ್ಕೆ ಬರ್ತಾರೆ. ಎಲ್ಲ ಆಟಿಕೆ ಸಾಮಾನುಗಳು ಮುರಿದೋಗಿದ್ದಾವೆ. ಇವತ್ತು ರಂಜಾನ್ ಇರೋದ್ರಿಂದ ಮಕ್ಕಳೆಲ್ಲ ರಜಾ ಇರೋದ್ರಿಂದ ಎಲ್ಲ ಒಬ್ಬೊಬ್ಬರೇ ಮಕ್ಕಳು ಬರ್ತಾ ಇದ್ದಾರೆ. ಎಲ್ಲ ಮುರಿದೋಗಿರೋಂಥ ಆಟಿಕೆ ಸಾಮಾನುಗಳನ್ನ ಅವರೇ ಅಡ್ಜಸ್ಟ್ ಮಾಡಿ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ಯುವ ಪ್ರತಿಭೆಗಳಿಗೆ ಏನು ಪಾರ್ಕ್ ಅಂತ ಮಾಡಿದ್ದಾರೆ ಒಂದು ಗೊತ್ತಿಲ್ಲ. ಎಲ್ಲ ಮುರಿದೋಗಿರೋವು ಇದ್ದಾವೆ. ಇದನ್ನು ಈ ಕೂಡಲೇ
ಕ್ರಮ ಜರುಗಿಸಿ ಇದಕ್ಕೆ ಸೂಕ್ತ ಕ್ರಮ ಅಂತಂದರೆ ಇಲ್ಲಿ ವಿಚಾರ ಇಷ್ಟೇ. ಇದೇನಂತ ದೊಡ್ಡ ವಿಚಾರ ಅಲ್ಲ, ಅದನ್ನು ಸರಿಪಡಿಸುವಂಥದ್ದೇ ದೊಡ್ಡ ವಿಚಾರ. ಅದರಲ್ಲಿ ಎಲ್ಲ ಬಿದ್ದೋಗಿರೋಂಥವು ಮುರಿದೋಗಿರೋಂಥವು ಇದ್ದಾವೆ. ಇದನ್ನು ಸರಿ ಮಾಡೋದು ಮತ್ತು ಇಲ್ಲಿ ಕ್ಲೀನಾಗಿ ಇಡೋದು, ಇದ್ರ ಬಗ್ಗೆ ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ? ಇದನ್ನು ನೀಟಾಗಿ ಇಟ್ಕೊಂಡ್ರೆ ಎಲ್ರಿಗೂ ಮಕ್ಕಳು ನೋಡ್ರಿ ಎಷ್ಟು ಜನ ಆಡ್ತಾ ಇದ್ದಾರೆ ಅಲ್ಲಿ ಪಾರ್ಕಲ್ಲಿ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಮುರಿದೋಗಿರೋದ್ರ ಬಗ್ಗೆನೇ ಆಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಪ್ರತಿಭೆ ಅನ್ನೋದು ಎಷ್ಟು ಮುಖ್ಯ, ಅವ್ರ ಕಾಳಜಿ ಎಷ್ಟು ಮುಖ್ಯ, ಅದ್ರ ಬಗ್ಗೆ ಯಾಕೆ ಇವರು ನಮ್ಮ ಮುನ್ಸಿಪಲ್ಗೆ ಸಂಬಂಧಪಟ್ಟಿರೋರು ಯಾಕೆ ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ? ಯಾಕೆ ಇದು ಮುನ್ಸಿಪಲಲ್ಲಿ ಏನಾನ ಇದಕ್ಕೆ ಸಂಬಂಧಪಟ್ಟಿರೋಂಥವ್ರು ಇದನ್ನು ಗಮನಿಸಿ ಈ ಕೂಡಲೇ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ ಸರಿಪಡಿಸ್ಬೇಕು ಅಂತ ನಾನು ಹೇಳ್ತೀನಿ. ನೋಡ್ರಿ ಪಾಪ ಮುರಿದೋಗಿರೋದ್ರ ಬಗ್ಗೆ ಮಕ್ಕಳು ಪಾಪ ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಕೋಬೇಕು ಅಂದ್ಕೊತಾರೆ. ಆಡ್ಕೊಳೋ ವಿಚಾರದಲ್ಲಿ ನೋಡ್ರಿ ಅದು ಬಿದ್ದೋಗ್ತಾ ಇದೆ, ಆದ್ರೂ ಅದ್ರ ಮೇಲೆ ಆಡಬೇಕು ಅನ್ನೋ ಖುಷಿನಲ್ಲಿ ಆಡ್ತಾ ಇದ್ದಾರೆ. ಒಬ್ರಿಗೂ ಈ ಮಕ್ಕಳ ಕಾಳಜಿ ಬಗ್ಗೆ ಜವಾಬ್ದಾರಿ ಇಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಕೊತಾರೆ ಅಂದರೆ ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸ್ಬೇಕು ಅನ್ನೋದೇ ವಿಚಾರ. ಕ್ರೀಡಾ ಅನ್ನೋದು ತುಂಬ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಕ್ರೀಡೆ ಅನ್ನೋದು. ಆದರೆ ಇಂಥ ವಿಚಾರಗಳಲ್ಲಿ ಮಕ್ಕಳಿಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದನ್ನು ರೂಪಿಸಿ ಇದನ್ನು ಕಾರ್ಯಗತಿ ತರಲಿಲ್ಲ ಅನ್ನೋದೇ ಒಂದು ಬೇಜವಾಬ್ದಾರಿ. ನೋಡ್ರಿ ಎಷ್ಟು ಜನ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮುರಿದೋಗಿರೋ ವಸ್ತುಗಳ ಬಗ್ಗೆ ತುಂಬ ಬೇಜಾರಾಗ್ತದೆ. ಇದನ್ನು ಈ ಕೂಡಲೇ ಇದಕ್ಕೆ ಸೂಕ್ತ ಕ್ರಮ ಜರುಗಿಸ್ಬೇಕು ಮತ್ತು ಇದನ್ನು ಸರಿಪಡಿಸ್ಬೇಕು. ಮತ್ತು ಇಲ್ಲಿನ ಕಸ ಏನು ಮೂಲೆಯಲ್ಲಿ ಇದ್ದಾವೆ, ಸೊಳ್ಳೆ ಅಂತಿಂಥದ್ದೆಲ್ಲ ಕಸ ಬೆಳೆದಿದೆ. ಇದನ್ನು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಿರೋಂಥ ಮುನ್ಸಿಪಲ್ ಅವರು, ನಮ್ಮ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿರೋರು, ಮುನ್ಸಿಪಲ್ಗೆ ಸಂಬಂಧಪಟ್ಟಿರೋಂಥವ್ರು ಈ ಕೂಡಲೇ ಈ ಕಸನ ಸ್ವಲ್ಪ ಕ್ಲೀನ್ ಮಾಡೋವಂಥ ವ್ಯವಸ್ಥೆ ಇವ್ರು ಕ್ಲೀನ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೋಡ್ರಿ ಅಲ್ಲಿ ಬೆಳಗ್ಗೆ ನಿತ್ಯ ಕಸ ತಳ್ಳೋದು ಇಂಥದ್ದೆಲ್ಲ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡಲಿ ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ, ಯಾಕೆಂದರೆ ಮಕ್ಕಳು ಬರ್ತಾರೆ, ಈ ಕಸದಲ್ಲಿ ಹಾವುಗಳಿರ್ತವೆ, ಏನಿರ್ತದೆ ಅಂತ ನೋಡಲ್ಲ. ಇದು ಬೆಳೆದೋಗಿರೋದ್ರಿಂದ ಇಲ್ಲಿ ಕಸಕ್ಕೆ ಎಲ್ಲಿ ಮಕ್ಕಳು ನಿಂತ್ಕೊಳ್ತಾರೆ, ಎಲ್ಲಿ ಏನಿರ್ತದೆ ಅಂತ ಗೊತ್ತಾಗಲ್ಲ. ಈ ಗೊತ್ತಾಗದಿರೋಂಥ ಕಸ ಸಿಕ್ಕಾಪಟ್ಟೆ ಇದೆ. ಇದನ್ನು ಆದಷ್ಟು ಬೇಗ ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಲಿ ಅಂತ ನಾವು ಹೇಳ್ತೀವಿ. ಇದನ್ನು ಈ ವಿಡಿಯೋ ಮುಖಾಂತರ ಗಮನಕ್ಕೆ ತರ್ತಾ ಇದ್ದೀನಿ. ಮುರಿದೋಗಿರೋಂಥ ವಿಚಾರದಲ್ಲಿರೋಂಥ ಏನಿದಾವೆ ಆಟಿಕೆ ಸಾಮಾನುಗಳು, ಪಾಪ ನೋಡ್ರಿ ಹುಡುಗ ಆಡ್ತಾ ಇದ್ದಾನೆ, ಅವ್ನಿಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆಡಬೇಕು ಅಂತ ಅನ್ನೋ ಮನೋಭಾವ ಜಾಸ್ತಿ ಇದೆ. ನೋಡ್ರಿ ಅಲ್ಲಿ ಬಂದು 2-3 ಮಕ್ಕಳು ಅಲ್ಲೂ ಆಡ್ತಾ ಇದ್ದಾರೆ, ಅದು ಮುರಿದೋಗಿದೆ. ಈ ಮುರಿದೋಗಿರೋದಕ್ಕೆ ಒಂದು ವ್ಯವಸ್ಥೆ ಮಾಡಲಿ ಅಂತ ಈ ಮೂಲಕ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನೋಡ್ರಿ ಪಾಪ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಫ್ರೀ ಅನ್ನೋದು ಇವತ್ತು ರಜಾ ಇದೆ, ಆದರೆ ಮುರಿದೋಗಿರೋ ಆಟಿಕೆ ಸಾಮಾನುಗಳ ಬಗ್ಗೆ ಬೇಜಾರಾಗ್ತಾ ಇದೆ. ಇದು ನಮ್ಮ ಒತ್ತಾಯ ಕೂಡ. ಇದರಿಂದ ಇದನ್ನು ಬೇಗ ಸರಿಪಡಿಸ್ಲಿ, ಇಲ್ಲಿನ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ರಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ.